ನಮಸ್ಕಾರ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ಒನ್ ಆಫ್ ದ ಬೆಸ್ಟ್ ರುಪೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾರ್ಡ್ ನಿಂದ ನೀವು ಯಾವುದೇ ರೀತಿಯ UPI ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ ಒಂದು ಒಳ್ಳೆಯ ಕ್ಯಾಶ್ ಬ್ಯಾಕ್ ಗಳನ್ನ ನೀವು ಪಡ್ಕೋಬಹುದು. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನಂತಂದ್ರೆ ಈ ಕಾರ್ಡ್ ಅನ್ನ ಅಪ್ಲೈ ಮಾಡುವ ಪ್ರೋಸೆಸ್ ತುಂಬಾ ಸಿಂಪಲ್ ಇದೆ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಲೈವ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನಿಮ್ಮ ಹತ್ತಿರ ಯಾವುದೇ ರೀತಿಯ ಕ್ರೆಡಿಟ್ ಕಾರ್ಡ್ ಇಲ್ಲ, ನೀವು ಒಂದು ಒಳ್ಳೆಯ UPI ಟ್ರಾನ್ಸಾಕ್ಷನ್ ಗೆ ಕ್ರೆಡಿಟ್ ಕಾರ್ಡ್ ಗಳನ್ನ ನೋಡ್ತಾ ಇದ್ದೀರಂದ್ರೆ ನೀವು ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡ್ಲೇಬೇಕು. ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ಮೇಲೆ ಇನ್ಸ್ಟೆಂಟ್ಲಿ ನಿಮ್ಗೆ ನಿಮ್ಮ ಎಲಿಜಿಬಿಲಿಟಿ ಮೇಲೆ ಕಾರ್ಡ್ ಅಪ್ರೂವ್ ಆಗಿ ನಿಮ್ಗೆ ವರ್ಚುವಲ್ ಕಾರ್ಡ್ ಸಿಕ್ಕ ಮೇಲೆ ನೀವು ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಈಸಿಲಿ ಆಗಿ ಈ ಕಾರ್ಡ್ ಇಂದ ಮಾಡಬಹುದು. ಸೊ ಈ ಕಾರ್ಡ್ ನಲ್ಲಿರುವ ಆನ್ಯುವಲ್ ಫೀಸ್ ಏನು ಮತ್ತು ಇದರಿಂದ ಇರುವ ನಮಗೆ ಬೆನಿಫಿಟ್ಸ್ ಏನು ಮತ್ತು ಇದನ್ನು ನಾವು ಅಪ್ಲೈ ಮಾಡ್ಬೇಕಂತಂದ್ರೆ ನಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೇಗಿರಬೇಕು ಮತ್ತು ಅಪ್ಲಿಕೇಶನ್ ಅನ್ನ ನಾವು ಹೇಗೆ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ನಾನು ಯಾವ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದ್ರೆ ಇಟ್ ಈಸ್ ಫ್ರಮ್ ಎಸ್ ಬ್ಯಾಂಕ್, ದಟ್ ಈಸ್ ರಿಯೋ ರುಪೇ ಕ್ರೆಡಿಟ್ ಕಾರ್ಡ್. ಸೊ ಎಸ್ ಬ್ಯಾಂಕ್ ಮತ್ತು ರಿಯೋ ಎರಡು ಸೇರಿ ರಿಯೋ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನ ಲಾಂಚ್ ಮಾಡಿದ್ದಾರೆ. ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ಅವರ ವೆಬ್ಸೈಟ್ ನಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ನಾನು ಅಫಿಷಿಯಲ್ ವೆಬ್ಸೈಟ್ ಎಸ್ ಬ್ಯಾಂಕ್ ಇಂದ ಏನಿದೆ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಡೀಟೇಲ್ಸ್ ಆಫ್ ರುಪೇ ರಿಯೋ ಕ್ರೆಡಿಟ್ ಕಾರ್ಡ್ ಬಗ್ಗೆ ತೋರಿಸ್ತಾ ಇದ್ದೀನಿ. ನೀವು ನೋಡಬಹುದು ರಿಯೋ ರುಪೇ ಕ್ರೆಡಿಟ್ ಕಾರ್ಡ್. ಸೊ ಇದು ಒಂದು ಆಪ್ ಕೂಡ ಬರುತ್ತೆ, ನಾವು ಅದನ್ನೆಲ್ಲ ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ನೀವು ನೋಡಬಹುದು ಟಾಪ್ ಬೆನಿಫಿಟ್ಸ್ ನಲ್ಲಿ ನಾವು ಇಲ್ಲಿ ಇವ್ರು ಹೇಳಿದ ಪ್ರಕಾರ ನಾವು ಈ ಕಾರ್ಡ್ ಅನ್ನ ಯಾವುದೇ ರೀತಿಯ UPI ಟ್ರಾನ್ಸಾಕ್ಷನ್ ಗೆ ಲಿಂಕ್ ಮಾಡಬಹುದು. ಲೈಕ್ ನೀವು ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಪೇಟಿಎಂ ಮನಿ ಯಾವ್ದಾದರೂ ನಿಮ್ಮ UPI ಆಪ್ ಏನಿರುತ್ತಲ್ಲ ಅಲ್ಲಿ ನಾವು ಈ ಕಾರ್ಡ್ ಅನ್ನ ಹಾಕಿ ನಮ್ಮ UPI ಟ್ರಾನ್ಸಾಕ್ಷನ್ ಗಳನ್ನ ಯಾವ ರೀತಿ ನಾವು ಡೆಬಿಟ್ ಕಾರ್ಡ್ ಇಂದ UPI ಮಾಡ್ತಿಲ್ಲ ಅದೇ ರೀತಿ ನಾವು ಕ್ರೆಡಿಟ್ ಕಾರ್ಡ್ ಇಂದ UPI ಅನ್ನ ಮಾಡಬಹುದು. ಸೊ ನಾವಿಲ್ಲಿ ನೋಡಕ್ ಹೋದ್ರೆ ಪವರ್ ಆಫ್ ಪ್ಯೂರ್ ಕ್ರೆಡಿಟ್ ಕಾರ್ಡ್. ಸೊ ಕಾರ್ಡ್ ಈ ರೀತಿ ಬರುತ್ತೆ. ಸೊ ಕಾರ್ಡ್ ಕೂಡ ಚೆನ್ನಾಗಿದೆ. ಸೊ ಮೋರ್ ಫ್ರಮ್ ದಿಸ್ ಕಾರ್ಡ್ ಅಲ್ಲಿ ನಾವು ಇಲ್ಲಿ ನೋಡಬಹುದು ಅವ್ರು ಏನ್ ಮೆನ್ಷನ್ ಮಾಡಿದ್ರೆ ಲೈಫ್ ಟೈಮ್ ಫ್ರೀ ಅಂತ ಮೆನ್ಷನ್ ಮಾಡಿದ್ರೆ, ಅಂದ್ರೆ ನಾವು ಈ ಕಾರ್ಡ್ ಅನ್ನ ತೆಗೆದುಕೊಳ್ಳಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯ ಚಾರ್ಜಸ್ ಗಳನ್ನ ತೆಗೆದುಕೊಳ್ಳೋದಿಲ್ಲ ಮತ್ತು ಇದು ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಆಗಿದೆ. ಸೊ ನೀವು ಜಸ್ಟ್ ಅಪ್ಲೈ ಮಾಡಿ ನೀವು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ಒಂದು ಕಾರ್ಡ್ ಅನ್ನ ತೆಗೆದುಕೊಂಡು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಲಾಸ್ ಇಲ್ಲ. ಸೊ ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಏನ್ ಹೇಳಕ್ಕೆ ಆಗೋದಲ್ಲ. ಸೊ ಸಿಂಪ್ಲಿ ನಿಮ್ಮ ವ್ಯಾಲೆಟ್ ಅಲ್ಲಿ ಇದ್ರೆ ಸಾಕು, ನೀವು ಯಾವಾಗ ಬೇಕಾದ್ರೂ ಈ ಕಾರ್ಡ್ ಅನ್ನ ನಿಮ್ಗೆ ಯೂಸ್ ಮಾಡಬಹುದು. ಸೊ ನಿಮ್ಮ ಬೇಸ್ಡ್ ಆನ್ ಯುವರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಮತ್ತೆ ಇಲ್ಲಿ ನೀವು ಇದು ನೋಡಬಹುದು, ನಾನು ನಿಮ್ಗೆ ಆಗ್ಲೇ ಹೇಳಿದೆ ವರ್ಕ್ಸ್ ಎವ್ರಿವೇರ್. ಸೊ ನಾವು ಇದನ್ನ ಎಲ್ಲಿ ಬೇಕಾದ್ರೂ ಸ್ಕ್ಯಾನ್ ಮಾಡಬಹುದು. ಲೈಕ್ UPI ಮೇಲೆ ಪ್ರತಿ ಒಬ್ಬರು ಹತ್ರನೂ ಈಗ UPI ಇದೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ಜೊತೆ ಟೀ ಕುಡಿಯಕ್ಕೆ ಹೋಗಿದ್ರೆ ಅಂತ ಅನ್ಕೊಳ್ಳಿ, ಸ್ನಾಕ್ಸ್ ಗೋಸ್ಕರ. ಸೊ ನೀವು ಇಲ್ಲಿವರೆಗೂ ಏನ್ ಮಾಡ್ತಿದ್ರ, ನಿಮ್ಮ ಡೆಬಿಟ್ ಕಾರ್ಡ್ ಇಂದ UPI ಅನ್ನ ಮಾಡಿ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದೀರಾ. ಸಪೋಸ್ ಏನಾದ್ರು ಒಂದು 50-60 ರುಪೀಸ್ ಬಿಲ್ ಆದ್ರೆ ಆ 60 ರುಪೀಸ್ ನೀವು UPI ಡೆಬಿಟ್ ಕಾರ್ಡ್ ಇಂದ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಬೆನಿಫಿಟ್ಸ್ ಬರಲ್ಲ. ಬಟ್ ನೀವು ಈ ಕಾರ್ಡ್ ಅನ್ನ ಲಿಂಕ್ ಮಾಡಿ ನೀವು ಇದರಿಂದ ನೀವು ಏನಾದ್ರೂ ಪೇಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಹೌದು ಫ್ರೆಂಡ್ಸ್, ಇದು ಲಿಂಕ್ ನಿಮ್ಗೆ UPI ಆಗಿದ್ರಿಂದ ನೀವು ಇದನ್ನ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಯೂಸ್ ಮಾಡಬಹುದು. ಸೊ ಯಾವುದೇ ರೀತಿಯ ಮರ್ಚೆಂಟ್ ಟೀ ಆಗ್ಲಿ, ಹೇರ್ ಕಟಿಂಗ್ ಆಗ್ಲಿ, ಎನಿವೇರ್ ಇನ್ ಥ್ರೂ ಔಟ್ ಇಂಡಿಯಾ ಎಲ್ಲಿ UPI ಸ್ಟಿಕ್ಕರ್ ಇದೆಲ್ಲ ಅಲ್ಲಿ ನೀವು ಸಿಂಪ್ಲಿ ಸ್ಕ್ಯಾನ್ ಮಾಡಬಹುದು. ಫಟಾಫಟ್ ಅಂತ ನೀವು ಪೇ ಅನ್ನ ಮಾಡಬಹುದು. ಇಲ್ಲಿ ನಾವು ಇದನ್ನ ಬಿಟ್ಟು ಬೆಸ್ಟ್ ಅಗೇನ್ ಫೀಚರ್ ನಾವು ನೋಡಬಹುದು, 1% ಫ್ಯೂಲ್ ಸರ್ಚಾರ್ಜ್ ವೇವರ್. ಸೊ ನಾವು ಎಲ್ಲಿ ಫ್ಯೂಲ್ಸ್ ಗಳನ್ನ ಹಾಕ್ತಿರ್ತೀವಿ, ಅಥವಾ ಪೆಟ್ರೋಲ್ ಡೀಸೆಲ್, ಅಲ್ಲಿ ಕೂಡ ನಾವು ಈ ಕಾರ್ಡ್ ಗಳನ್ನ ಯೂಸ್ ಮಾಡಬಹುದು. ಸೊ ನೀವೇನಾದ್ರೂ ಒಬ್ಬ ಟ್ರಾವೆಲ್ ಬಡಿ ಆಗಿದ್ರೆ, ನೀವು ಟ್ರಾವೆಲ್ ಗಳನ್ನ ಇಷ್ಟಪಡ್ತಿದ್ರೆ, ಸೊ ನಿಮ್ಗೆ 2 ಕಾಂಪ್ಲಿಮೆಂಟರಿ ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಕೂಡ ಸಿಗುತ್ತೆ. ಸೊ ಒಂದು ಕ್ವಾರ್ಟರ್ ಅಲ್ಲಿ 2 ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಗಳನ್ನ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಈ ಕಾರ್ಡ್ ಗಳಿಂದ ನಾವು ಇದನ್ನ ಪಡ್ಕೋಬಹುದು. ಮತ್ತೆ ಇದನ್ ಬಿಟ್ಟು ನಾವು ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನಾವು ಇಲ್ಲಿ ನೋಡಕ್ ಹೋದ್ರೆ ಎನಿವನ್ ಹೂ ಈಸ್ ಇನ್ ದ ರೇಂಜ್ ಆಫ್ 21 to 60, ಅಂದ್ರೆ 21 ವರ್ಷದಿಂದ 60 ವರ್ಷದವರು ಯಾರಿದ್ದಾರೆ ಅವರು ಈ ಕಾರ್ಡ್ ಅನ್ನ ಈಸಿಲಿ ಅಪ್ಲೈ ಆಗಿ ಮಾಡಬಹುದು. ಮತ್ತೆ ಅವರು ಸ್ಯಾಲರಿಡ್ ಎಂಪ್ಲಾಯ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿರ್ಬೋದು. ಸೊ ನೀವೇನಾದ್ರೂ ಒಬ್ಬ ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ದು ನಿಮ್ಮ ಹತ್ರ ಯಾವುದೇ ರೀತಿಯ ನಾನು ಕ್ರೆಡಿಟ್ ಕಾರ್ಡ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಟ್ ಇಸ್ ಎ ವೆರಿ ಗುಡ್ ಕಾರ್ಡ್ ಟು ಸ್ಟಾರ್ಟ್ ಯುವರ್ ಕ್ರೆಡಿಟ್ ಕಾರ್ಡ್ ಜರ್ನಿ. ಸೊ ನಾವಿಲ್ಲಿ ನೋಡಬಹುದು ಮಿನಿಮಮ್ ಸ್ಯಾಲರಿ ಎಷ್ಟಿದೆ ಅಂತ ಇಲ್ಲಿ ನಾವು ಕೊಟ್ಟಿದ್ದಾರೆ. ಲೈಕ್ 25,000 ಪರ್ ಮಂತ್ ಮಿನಿಮಮ್ ಸ್ಯಾಲರಿ ಇರಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ 5 lakh ಅಂತ ಇಲ್ಲಿ ಲೈಕ್ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನಿಮ್ಮ ಹತ್ರ ಏನಾದ್ರು ಈ ಬ್ರಾಕೆಟ್ ಅಲ್ಲಿ ನೀವು ಬಂದಿಲ್ಲ ಅಂದ್ರೆ ಸೊ ನೀವು ಬ್ಯಾಂಕ್ ಎಂಪ್ಲಾಯ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ 30,000 25,000 FD ಅನ್ನ ಮಾಡಿ ಕೂಡ
ಈ ರೀತಿ ಕಾರ್ಡ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಲೈಕ್ ಇಲ್ಲಿ ಮೋರ್ ಫೀಚರ್ಸ್ ಅನ್ನ ನಾವು ನೋಡಕ್ ಹೋದ್ರೆ ಲೈಕ್ ಜೀರೋ ಜಾಯ್ನಿಂಗ್ ಫೀಸ್ ಇದೆ ಮತ್ತು ಯುಟಿಲಿಟಿ ಚಾರ್ಜಸ್. ಸೊ ಇತ್ತೀಚೆಗೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಯುಟಿಲಿಟಿ ಚಾರ್ಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಯುಟಿಲಿಟಿ ಚಾರ್ಜಸ್ ಗಳಂದ್ರೆ ಏನು? ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, LPG ಬಿಲ್ ಆಗಿರೋದು. ಸೊ ಈ ರೀತಿ ನೀವೇನಾದ್ರೂ ಮೋರ್ ದೆನ್ 10,000 ಪರ್ ಮಂತ್ ನೀವು ಅದನ್ನ ಪೇಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಯಾಕಂದ್ರೆ ಇಟ್ಸ್ ಅನ್ ಎಸೆನ್ಷಿಯಲ್ ಅಲ್ಲ. ಎಸೆನ್ಷಿಯಲ್ ಗೆ ಅವ್ರು ಯಾಕೆ ಸುಮ್ನೆ ಬೆನಿಫಿಟ್ಸ್ ಕೊಡ್ತಾರೆ. ಸೊ ಅಪ್ ಟು 10,000 ವರೆಗೂ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಲೈಕ್ ಮೋರ್ ದೆನ್ 10,000 ಆದ್ರೆ ಅವರು 1% ಪ್ಲಸ್ ಅಪ್ಲಿಕೇಬಲ್ GST ನ ತೆಗೆದುತ್ತಾರೆ ಅಂತ ಇಲ್ಲಿ ನಾವು ನೋಡಬಹುದು. ಈವನ್ ಎಜುಕೇಶನ್ ಫೀಸ್ ಕೂಡ ನಾವು ಇದರಿಂದ ಮಾಡಬಹುದು. ಲೈಕ್ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಫ್ಯೂಲ್ ಟ್ರಾನ್ಸಾಕ್ಷನ್ ನಾವು ಯಾವುದೇ ರೀತಿಯ ಪೆಟ್ರೋಲ್ ಪಂಪ್ ಗಳಲ್ಲಿ ಪೆಟ್ರೋಲ್, ಡೀಸೆಲ್, ಈವನ್ CNG ಹಾಕೋದು ಕೂಡ ನಮ್ಗೆ ಫ್ಯೂಯಲ್ ಸರ್ಚಾರ್ಜ್ ವೇವರ್ಸ್ ಗಳನ್ನ ನಾವು ಈ ಕಾರ್ಡ್ ಗಳಿಂದ ಇಲ್ಲಿ ನಾವು ಪಡ್ಕೋಬಹುದು. ಸೊ ನಿಮ್ಗೆ ಅಗೇನ್ ನಾನು ಲೈಕ್ ಇಲ್ಲಿ ಇನ್ನೊಂದು PDF ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಜೆನ್ಯೂನ್ ಅಂಡ್ ದೇ ಹ್ಯಾವ್ ಶೇರ್ಡ್ ಇಟ್ ಫ್ರಮ್ ದ ಎಸ್ ಬ್ಯಾಂಕ್. ಸೊ ನಾನು ನಿಮ್ಗೆ ನೋಡಕ್ ಹೋದ್ರೆ ನೀವು ವಾಟ್ಸ್ ರಿಯೋ ವ್ಯಾಲ್ಯೂ ಪ್ರಪೋಸಿಷನ್. ಸೊ ಇಲ್ಲಿ ನೋಡಿದ್ರೆ ಜಿಯೋ ಜಾಯ್ನಿಂಗ್ ಫೀ ಅಂಡ್ ಗೆಟ್ ದ ಕ್ರೆಡಿಟ್ ಕಾರ್ಡ್ ಇನ್ಸ್ಟೆಂಟ್ಲಿ. ಸೊ ನಾನು ನಿಮ್ಗೆ ಅಪ್ಲಿಕೇಶನ್ ಪ್ರೋಸೆಸ್ ಅನ್ನ ತೋರಿಸ್ತೀನಿ, ಸಿಂಪಲ್ ಇದೆ. ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ನಾನು ನಿಮ್ಗೆ ಪದೇ ಹೇಳ್ತೀನಿ, ಇಟ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ಯಾವುದೇ ರೀತಿಯ ನೀವು ದುಡ್ಡನ್ನ ಕೊಡೋದಿಲ್ಲ. ಸಿಂಪ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಇಂಟಿಗ್ರೇಟ್ ವಿತ್ UPI ಆಪ್. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದ್ಮೇಲೆ ನೀವು ಗೂಗಲ್ ಪೇ, ಫೋನ್ ಪೇ ಆರ್ Paytm ಯಾವುದೇ ರೀತಿಯ ಆಪ್ ಅನ್ನು ನೀವು ಇದನ್ನ ಇಲ್ಲಿ ಮಾಡಬಹುದು. ಮತ್ತೆ 0.75 ಕ್ಯಾಶ್ ಬ್ಯಾಕ್ ಆನ್ ಎವ್ರಿ 100 ಸ್ಪೆಂಡ್. ಸೊ ನೀವೇನಾದ್ರೂ 100 ರೂಪೀಸ್ ಸ್ಪೆಂಡ್ ಮಾಡಿದ್ರೆ 0.75 ಕ್ಯಾಶ್ ಬ್ಯಾಕ್. ಲೈಕ್ 1000 ರೂಪೀಸ್ ನೀವೇನಾದ್ರೂ ಸ್ಪೆಂಡ್ ಮಾಡಿದ್ರೆ ಅಪ್ ಟು 7.5 ಕ್ಯಾಶ್ ಬ್ಯಾಕ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ಈವನ್ 50 ರೂಪೀಸ್ ಸಿಂಗಲ್ ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಅದು ಕೂಡ ಅದರಲ್ಲಿ ಕೌಂಟ್ ಆಗುತ್ತೆ. ಸೊ ನಿಮ್ಗೆ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಬರುತ್ತೆ. ಮತ್ತೆ ಫಿಸಿಕಲ್ ಕಾರ್ಡ್ ಕೂಡ ನಿಮ್ಗೆ ಅವರು ಡೆಲಿವರಿ ಮಾಡ್ತಾರೆ. ಸೊ ಇದನ್ ಬಿಟ್ಟು ಯಾವುದೇ ರೀತಿಯ ಹಿಡನ್ ಫೀಸಸ್ ಇಲ್ಲ ಮತ್ತು ಚಾರ್ಜಸ್ ಇಲ್ಲ ಮತ್ತು 24/7 ಕಸ್ಟಮರ್ ಸಪೋರ್ಟ್ ಇರುತ್ತೆ. ಸೊ ಇದನ್ ಬಿಟ್ಟು ನೆಕ್ಸ್ಟ್ ಬೆನಿಫಿಟ್ಸ್ ಗೋಸ್ಕರ ನೀವು ಇಲ್ಲಿ ನೋಡಕ್ ಹೋದ್ರೆ ಅಪ್ ಟು 300 ಮಿಲಿಯನ್ ಮರ್ಚೆಂಟ್ಸ್ ಹತ್ರ ನಾವು ಇದನ್ನ ಯೂಸ್ ಮಾಡಬಹುದು. ಮತ್ತು ನೋ ಮಿನಿಮಮ್ ಸ್ಪೆಂಡ್ ಲೈಕ್ ಎನಿಥಿಂಗ್ ಇಫ್ ಯು ಆರ್ ಸ್ಪೆಂಡಿಂಗ್ ಬಿಟ್ವೀನ್ 1 to 2 lakhs ಸಿಂಗಲ್ ಸ್ವೈಪ್ ಇಂದ ನಾವು ಇದನ್ನ ಸ್ಪೆಂಡ್ ಮಾಡಬಹುದು. ಮತ್ತು ನಮಗೆ EMI ಆಪ್ಷನ್ಸ್ ಬೇಕಂದ್ರೆ ಅದು ಕೂಡ ಈ ಕಾರ್ಡ್ ಗಳಿಂದ ನೀವು ಪಡ್ಕೋಬಹುದು. ಸೊ ಬಟ್ ಮೇನ್ಲಿ ಎಸ್ ಬ್ಯಾಂಕ್ ನವರು ಹೊಸ ಕಾರ್ಡ್ ಅನ್ನ ಲಾಂಚ್ ಮಾಡಿ ಅವ್ರು ಏನ್ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ದೇ ಆರ್ ಟಾರ್ಗೆಟಿಂಗ್ ಪೀಪಲ್ ಹೂ ಆರ್ ಇನ್ ದ ಬಿಟ್ವೀನ್ ರೇಂಜ್ ಆಫ್ 21 to 40 ಮತ್ತು ಅವ್ರು ಸ್ಯಾಲರಿಡ್ ಎಂಪ್ಲಾಯ್ ಆಗಿದೆ ಮತ್ತು Tier 2 ಸಿಟೀಸ್ ನಲ್ಲಿ ಯಾರು ಜಾಸ್ತಿ ಇದಲ್ಲ ಅವ್ರಿಗೋಸ್ಕರ ಇದನ್ನ ಯೂಸ್ ಮಾಡೋಕೆ ಅವರು ಪ್ರಮೋಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆಯ ಕಾರ್ಡ್ ಆಗಿದೆ. ಸೊ ಇದರ ಮೇಲೆ ನನಗೆ ಯಾವುದೇ ಡೌಟ್ಸ್ ಇಲ್ಲ. ಸೊ ನೀವೇನಾದ್ರೂ UPI ಕಾರ್ಡ್ ಅನ್ನ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ಕಾರ್ಡ್ ಅನ್ನ ನೀವು ಅಪ್ಲೈ ಮಾಡಬಹುದು. ಸೊ ಇಲ್ಲಿ ನೀವು ಕಾರ್ಡ್ ಬೆನಿಫಿಟ್ಸ್ ಅನ್ನ ನೀವು ನೋಡೋಕೆ ಹೋದ್ರೆ ಜೀರೋ ಜಾಯ್ನಿಂಗ್ ಫೀಸ್, ಜೀರೋ ಆನ್ಯುವಲ್ ಫೀಸ್, ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಮತ್ತು ಗ್ಯಾರಂಟಿಡ್ 0.75 ಕ್ಯಾಶ್ ಬ್ಯಾಕ್ ಆನ್ UPI ಪೇಮೆಂಟ್ಸ್ ಮತ್ತು 0.25 ಕ್ಯಾಶ್ ಬ್ಯಾಕ್ ಆನ್ ನಾನ್ UPI ಪೇಮೆಂಟ್ಸ್. ಲೈಕ್ ನೀವು ಸ್ವೈಪ್ ಮಾಡಿರ್ಬೋದು, ಅವೆಲ್ಲ ಕನ್ಸಿಡರ್ ಆಗುತ್ತೆ. ಮತ್ತು ಎಲ್ಲ ಕಾರ್ಡ್ಗಳಲ್ಲಿ ಯಾವ ರೀತಿ ನಮಗೆ ಕ್ರೆಡಿಟ್ ಫ್ರೀ, ಡೇಸ್ ಪೀರಿಯಡ್ ಫ್ರೀ ಇರುತ್ತಲ್ಲ, ಸೊ ಅದೇ ಕೂಡ ನಾವು ಈ ಕಾರ್ಡ್ ನಲ್ಲಿ ನಾವು ಇಲ್ಲಿ ನೋಡಬಹುದು. ನಮಗೆ 50 ಡೇಸ್ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ ಸಿಗುತ್ತೆ ಮತ್ತು 20 ಡೇಸ್ ಅಡಿಷನಲ್ ಟೈಮ್ ನಮಗೆ ಸಿಕ್ಕೋದ್ರಿಂದ ನಾವು ನಮ್ಮ ಬಿಲ್ ಗಳನ್ನ ಈಸಿಲಿಯಾಗಿ ಪೇ ಮಾಡಬಹುದು. ಲೈಕ್ ಎನಿವೇರ್ ವಿ ಕ್ಯಾನ್ ಯೂಸ್ ದಿಸ್ ಕಾರ್ಡ್. ಲೈಕ್ ನಾವು ಸ್ಕ್ಯಾನ್ ಅಂಡ್ ಪೇ ಮಾಡಬಹುದು. ಲೈಕ್ 1% ಫ್ಯೂಲ್ ಚಾರ್ಜ್ ವೇರಿಯರ್ ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಈ ರೀತಿ ನಾವು ಈ ಕಾರ್ಡ್ ಅನ್ನ ಯೂಸ್ ಮಾಡಬಹುದು. ಸೊ ತುಂಬಾ ಜನ ಅನ್ಕೋತಾರೆ, ಸೊ ಆಲ್ರೆಡಿ ತುಂಬಾ ರೂಪಾಯಿ ಕಾರ್ಡ್ ಗಳಿವೆ, ಲೈಕ್ ಜುಪಿಟರ್ ಆಗಿರ್ಬೋದು, ಮತ್ತೆ ಟಾಟಾ ನಿಯೋ ಒಂದು ಕಾರ್ಡ್ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಕಾರ್ಡ್ ಯಾವ ರೀತಿ ಚೆನ್ನಾಗಿರೋದು. ಸೊ ಅದ್ರ ಮೇಲೆ ಕೆಲವೊಂದು ಲಿಮಿಟ್ಸ್ ಇದೆ. ನೀವು ಜುಪಿಟರ್ ಅಲ್ಲಿ ನೋಡಬಹುದು ಅಪ್ ಟು 10,000 ಮಿನಿಮಮ್ ಬ್ಯಾಲೆನ್ಸ್ ನ ಇಟ್ಟಾಗ ನೀವು ಜುಪಿಟರ್ ಕಾಯಿನ್ಸ್ ಗಳನ್ನ ನೀವು ಯುಟಿಲೈಸ್ ಮಾಡಬಹುದು. ಈವನ್ ಟಾಟಾ ಕಾಯಿನ್ಸ್ ಕೂಡ ಅದೇ, ನೀವು ಟಾಟಾ ಕಾಯಿನ್ಸ್ ಗಳನ್ನ ಬೇರೆ ಕಡೆ ಯುಟಿಲೈಸ್ ಮಾಡೋಕೆ ಆಗುದಿಲ್ಲ. ಸೊ ಅದು ಕೇವಲ ಟಾಟಾ ಗ್ರೂಪ್ ಕಂಪನಿಗಳಲ್ಲಿ ಅಷ್ಟೇ ನೀವು ಯುಟಿಲೈಸ್ ಮಾಡಬಹುದು. ಬಟ್ ಈ ರೀತಿ ಈ ಕಾರ್ಡ್ ಗಳಲ್ಲಿ ಏನು ಇಲ್ಲ. ಸೊ ನೀವು ಸಿಂಪಲ್ ಆಗಿ ರಿಯೋ ಕಾಯಿನ್ಸ್ ಗಳನ್ನ ಯೂಸ್ ಮಾಡಿ ನಿಮ್ಮ ಕ್ಯಾಶ್ ಬ್ಯಾಕ್ ಗಳನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಇದನ್ನ ನಾವು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಅಪ್ಲಿಕೇಶನ್ ಪ್ರೋಸೆಸ್ ಅನ್ನ ನೋಡೋಕ್ ಹೋದ್ರೆ ಈ ರೀತಿ ಆಪ್ ಅಲ್ಲಿ ನೀವು ಲಾಗಿನ್ ಆದ್ಮೇಲೆ ಇಲ್ಲಿ ಅಪ್ಲೈ ನಾವು ಅಂತ ಬಂದ್ಮೇಲೆ ನಿಮ್ಮ ಫೋನ್ ನಂಬರ್ ಅನ್ನ ಹಾಕ್ಬಹುದು. ನೀವು ಫೋನ್ ನಂಬರ್ ಹಾಕಿ ವೆರಿಫಿಕೇಶನ್ ಮಾಡಿದ್ಮೇಲೆ ನಿಮ್ಗೆ OTP ಬರುತ್ತೆ. ಅದಾದ್ಮೇಲೆ ನೀವು OTP ನ ಎಂಟರ್ ಮಾಡಿದ್ಮೇಲೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಗಳನ್ನ ಇಲ್ಲಿ ನೀವು ಫಿಲ್ ಮಾಡಬಹುದು. ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆದ್ಮೇಲೆ ಆಟೋಮೆಟಿಕ್ಲಿ ನಿಮ್ಮ ನೇಮ್ ಫೆಚ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತೆ ಸಿಬಿಲ್ ಸ್ಕೋರ್ ಅವ್ರು ಕ್ಯಾಲ್ಕುಲೇಟ್ ಆಗಿ ನೀವು ಸೈನ್ ಅಪ್ ಅನ್ನ ಮಾಡ್ಬೇಕಾಗತ್ತೆ. ಸೈನ್ ಅಪ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಕಾರ್ಡ್ ಎಲ್ಲಿ ಬೇಕು ಆ ಡೆಲಿವರಿ ಅಡ್ರೆಸ್ ಅನ್ನ ಕೊಟ್ಟು ಇದರ ಡೀಟೇಲ್ಸ್ ಏನಿದೆ, ನಿಮ್ದು ಎಂಪ್ಲಾಯ್ ನೇಮ್ ಮತ್ತು ಏನೇನಿದೆ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ ನಾವು ಇಲ್ಲಿ ಫಿಲ್ ಮಾಡಬಹುದು. ನಿಮ್ಮ ಪ್ರೊಫೆಷನ್ ಏನಿದೆ, ನಿಮ್ಮ ಡೆಸಿಗ್ನೇಷನ್ ಏನಿದೆ
ಸೊ ನಿಮ್ಮ ಇಲ್ಲಿ ಎಂಪ್ಲಾಯರ್ ನೇಮ್ ಏನು ಇಲ್ಲ ಅಂದ್ರೆ ಅದರ್ಸ್ ಅಂತ ಫಿಲ್ ಮಾಡಬಹುದು. ಸೊ ನಿಮ್ಮ ಡೆಸಿಗ್ನೇಷನ್ ಇದೆ ಅದನ್ನ ನಾವು ಇಲ್ಲಿ ಫಿಲ್ ಮಾಡಿ ಮತ್ತೆ ನಾವು ಹೋಮ್ ಅಡ್ರೆಸ್ ಅಥವಾ ನಮಗೆ ಡೀಟೇಲ್ಸ್ ಎಲ್ಲಿ ಬೇಕು ಅದನ್ನ ನಾವು ಡೆಲಿವರಿ ಅಡ್ರೆಸ್ ಗಳನ್ನ ನಾವು ಇಲ್ಲಿ ಮೆನ್ಷನ್ ಗಳನ್ನ ಮಾಡಬಹುದು. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತ್, ಇದೆಲ್ಲ ಸಿಂಪಲ್ ಪ್ರೊಸೆಸ್. ನೀವು ಒಂದ್ಸಲ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಅಪ್ಲೈ ಮಾಡ್ಬೇಕಂತ ಏನಾದ್ರೂ ಅನ್ಕೊಂಡಿದ್ರೆ ಈ ವಿಡಿಯೋವನ್ನ ನೀವು ನೋಡ್ಬೋದು. ಸೊ ಇಲ್ಲಿ ನೀವು ಈ ರೀತಿ ಎಲ್ಲ ಆಕ್ಸೆಸ್ ಗಳನ್ನ ನೀವು ಕೊಟ್ಟಾದ್ಮೇಲೆ ಸಕ್ಸಸ್ಫುಲಿ ನಿಮ್ಗೆ ನಿಮ್ಮ ಆಧಾರ್ KYC ಅನ್ನ ಮಾಡಿದಾದ್ಮೇಲೆ ನಿಮ್ಗೆ ಕಾರ್ಡ್ ನಿಮ್ಗೆ ಡೆಲಿವರ್ ಆಗುತ್ತೆ. ಇದು ತುಂಬಾ ಟೈಮ್ ಏನ್ ತಗೊಳ್ಳಲ್ಲ. ಇಲ್ಲಿ ತೋರಿಸ್ತಿರೋದು ಬಸ್ಟ್ 72 ಅಂತ, ಬಟ್ ಇಷ್ಟು ಟೈಮ್ ಏನ್ ತಗೊಳ್ಳಲ್ಲ. ಸಿಂಪಲಿ ಬೇಗ ಅಪ್ಲೈ ಆಗಿ ನೀವು ನಿಮ್ಮ ಕಾರ್ಡ್ ಗಳನ್ನ ತೆಗೆದುಕೊಳ್ಬಹುದು. ಸೊ ಫ್ರೆಂಡ್ಸ್, ಇಷ್ಟನ್ ಬಿಟ್ಟು ನಿಮ್ಗೆ ಬೇರೆ ಏನಾದ್ರೂ ಡೌಟ್ಸ್ ಈ ಇದರ ಮೇಲೆ ಇದ್ರೆ ನೀವು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತು ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, bye bye, ಟೇಕ್ ಕೇರ್.